ಕಾರ್ಯಕ್ರಮ ಈ ದಿನ ತುರ್ತಾಗಿ ನಾಗರಿಕ ವೇದಿಕೆ ವತಿಯಿಂದ SN ನಗರ ಇದರ ವತಿಯಿಂದ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಬೇಕು ಅಂತ ನಮ್ಮ ಮಿತ್ರರೆಲ್ಲ ಹೇಳಿದ್ರು. ಇದರ ಪ್ರಕಾರ ಈ ದಿನ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ನಾಗರಿಕ ವೇದಿಕೆ SN ನಗರದವರು ಕಳೆದ 20 ವರ್ಷಗಳಿಂದ ನಿರಂತರವಾಗಿ SN ನಗರ ಭಾಗದಲ್ಲಿ ಹಾಗೂ ಪಟ್ಟಣದಲ್ಲಿ, ಸಾಗರ ಪಟ್ಟಣದಲ್ಲಿ ಹಲವಾರು ಸಾಮಾಜಿಕ ಮತ್ತೆ ಹೋರಾಟಗಳನ್ನು, ಸಾಮಾಜಿಕ ಮತ್ತೆ ಈ ಪ್ರತಿಭಟನೆ ಹೋರಾಟಗಳನ್ನು ಮತ್ತೆ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ನಗರಸಭೆ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಎಲ್ಲೇ ಇದಾದ್ರೂ ಕೂಡ ಮೂಲ ಸೌಕರ್ಯಕ್ಕೆ ಧಕ್ಕೆ ಆದಾಗ ನಾವು ಹೋರಾಟಗಳನ್ನು ಹಮ್ಮಿಕೊಂಡು 20 ವರ್ಷಗಳಿಂದ ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು ಬಂದಿದ್ವಿ. ಈ ಹಂತದಲ್ಲಿ ನಮ್ಮ ಹಲವಾರು ಮಿತ್ರರು, ಹಲವಾರು ಹೋರಾಟಗಾರರು, ಹಲವಾರು ಸಂಘಟನೆಯವರು ಈ ವೇದಿಕೆಯನ್ನ ತಾಲೂಕು ಮಟ್ಟದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರವಾರು ಮಟ್ಟದಲ್ಲಿ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಇರಾದೆಯನ್ನು ಅವರು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಸಾಗರ ತಾಲೂಕಿನಲ್ಲಿ ಸಂಘಟನೆಗಳ ಕೊರತೆ, ಹೋರಾಟಕ್ಕೆ ಸಂಘಟನೆಗಳ ಕೊರತೆ ಬಹಳ ಕಡಿಮೆ ಇದೆ. ಆ ಉದ್ದೇಶದಿಂದ ನಾವು ಈ ನಾಗರಿಕ ವೇದಿಕೆಯನ್ನ ತಾಲೂಕು ಮಟ್ಟದಲ್ಲಿ ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಚಾರವನ್ನ ಪತ್ರಿಕೆ ಮೂಲಕ ಆಸಕ್ತರು ಬರತಕ್ಕಂಥ ಆಗಸ್ಟ್ 15ರಲ್ಲಿ ನಾವು ಆಗಸ್ಟ್ 15ರಲ್ಲಿ ಈ ವೇದಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಹೋಬಳಿ ವೈಸು, ಟೌನ್ ವೈಸು, ವಾರ್ಡ್ ವೈಸ್ ಅಲ್ಲಿ ಎಲ್ಲಾ ಸದಸ್ಯರನ್ನು ನೇಮಕ ಮಾಡಿಕೊಂಡು 106 ಸಂಖ್ಯೆಯಲ್ಲಿ ವೇದಿಕೆಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು, ಸಾಗರದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಹೋರಾಟಗಳನ್ನ ಮತ್ತೆ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಮತ್ತೆ ಸರಿಯಾದ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ನಡೆಯೋ ಹಾಗೆ ನಾವು ಹೋರಾಟಗಳನ್ನು ಮುಂದುವರೆದು ಅದರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ವಿವಿಧ ಕಾರ್ಯಕ್ರಮಗಳನ್ನು ಮತ್ತೆ ಕೆಲವಾರು ಜಯಂತಿಗಳನ್ನು ಕೂಡ ನಾವು ಮುಂದೆ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಈ ಮನವಿಯನ್ನ ಸಾರ್ವಜನಿಕರು ಮತ್ತು ಆಸಕ್ತಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಸಾಮಾಜಿಕ ಈ ಹೋರಾಟಕ್ಕೆ, ನಾಗರಿಕ ವೇದಿಕೆ ಹೋರಾಟಗಳಿಗೆ ತಾವುಗಳೆಲ್ಲರೂ ಭಾಗಿಯಾಗಬೇಕು, ಸದಸ್ಯರಾಗಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಶಾಸಕರಿಗೂ ಕೂಡ, ಅವರಿಗೂ ಕೂಡ ಈಗ ಅನುದಾನಗಳನ್ನೆಲ್ಲ ತರಕ್ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅವರು ಕೂಡ ಇದರಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಜೊತೆ ನಾವು ಏನು ಬೇಡಿಕೆಗಳನ್ನ ನಾವು ಅವರಿಗೆ ಸಲ್ಲಿಸ್ತೀವಿ, ಅವರು ಅದನ್ನ ಮುಂದಿನ ದಿನಗಳಲ್ಲಿ ನಾಗರಿಕ ಸೌಲಭ್ಯಗಳ ಕುರಿತು ಮತ್ತು ಸಾಗರದ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಿದ್ವಿ. ಅವರಿಗೂ ಸಹ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಪದವಿ ಸಿಕ್ಕು, ಮಂತ್ರಿಗಿರಿ ಎಲ್ಲ ಸಿಕ್ಕು, ಸಾಗರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಂಗೆ ಕೆಲಸ ಆಗಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ಇದ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾನು ತಾಲೂಕು DSS ತಾಲೂಕು ಖಜಾಂಚಿ. ಇಲ್ಲಿ ನಮ್ಮ ನಾಗರಿಕ ವೇದಿಕೆಯನ್ನು ಅಧ್ಯಕ್ಷತೆ ವಹಿಸ್ಕೊಂಡಂತ ನಮ್ಮ ವಕೀಲರು ಏನ್ ಮಾತಾಡಿದ್ರು, ನಮ್ಮ ಟೌನ್ ವ್ಯಾಪ್ತಿ ಒಳಗೆ, ನಗರ ವ್ಯಾಪ್ತಿ ಒಳಗೆ ಅಷ್ಟೇ ಇದು ನಾಗರಿಕ ವೇದಿಕೆ ಇತ್ತು. ಇನ್ನು ಮುಂದಿನ ದಿನದಲ್ಲಿ ಎಲ್ಲ ವರ್ಗದವ್ರನ್ನು ಸೇರಿಸಿ ಇನ್ನು ಹೆಚ್ಚಿನಾಗಿ ನಾವು ತಾಲೂಕಾದ್ಯಂತ ಸಂಘಟನೆ ಕಟ್ಟಿ ಹೋರಾಟ ಮಾಡೋಣ ಅನ್ನೋ ಉದ್ದೇಶ ಹೇಳಿದ್ದಾರೆ. ಅದಕ್ಕೆ ಸ್ವಾಗತಿಸಿದ್ದೇನೆ. ಮತ್ತೆ ಏನಪ್ಪಾ ಅಂದ್ರೆ, ಈಗ ನಮ್ಮ ವಕೀಲರು ಹೇಳ್ದಂಗೆ ನಮ್ಮ ಈಗ ಅನುದಾನಗಳ ಕೊರತೆ ಆಗ್ಲಿ, ಕಸ ವಿಲೇವಾರಿ ಆಗ್ಲಿ, ನೀರದೇ ಆಗ್ಲಿ, ಪ್ರತಿಯೊಂದೂ ಇಲ್ಲಿ ನಮ್ಮ ಸಾಗರದಲ್ಲಿ ಏನು ಆಗ್ತಾ ಇಲ್ಲ. ಶಾಸಕರ ಗಮನಕ್ಕೂ ಇದೆ, ಶಾಸಕರು ಕೂಡ ಅನುದಾನ ಬರ್ತಾ ಇಲ್ಲ. ನಮ್ಮ ವಕೀಲರು ಹೇಳ್ದಂಗೆ ಈಗಲೇ ಏನು ಈಗ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಏನಾಯ್ತು, ಅದೇ ರೀತಿ ನಮ್ಮ ಶಾಸಕರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡ್ಲಿ. ಅವರು ನಮ್ಮ ನಾಗರಿಕ ವೇದಿಕೆಯಿಂದ ನಾವು ಅವರಿಗೆ ಶಕ್ತಿ ತುಂಬ್ತೀವಿ. ಅವರು ನಮಗೆ ಏನು ಸಹಕಾರ, ನಮ್ಗೆ ಹೆಚ್ಚಿನ ರೀತಿ ಸಹಕಾರ ಕೊಡ್ಬೇಕಂತ ಗಾಂಧಿನಗರ ಸಾಗರ DG ಸಾಗರ ಬಣದಲ್ಲಿ ತಾಲೂಕು ಸಮಿತಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ SN ನಗರ ಸಾಗರ ಇದರಲ್ಲಿ ಒಂದು ಸಭೆ ಕರೆದಿದ್ದಾರೆ ನಮ್ಮ ಶಾಸಕರು, ವಕೀಲರು. ಆ ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ.
ನಮ್ದು ಏನು ಹೇಳೋದಂದ್ರೆ 31 ವಾರ್ಡ್ ಇದೆ ಸಾಗರದಲ್ಲಿ. ಸರಿಯಾಗಿ ಯಾವುದೇ ವಾರ್ಡ್ ಅಲ್ಲಿ ಕ್ಲೀನ್ ಇಲ್ಲ. ಕಂದಾಯ ವಸೂಲಿ ಮಾಡ್ತಾರೆ, ನೀರಿನ ತೆರಿಗೆ ಮಾಡ್ತಾರೆ ನಗರಸಭೆಯವರು. ಅದನ್ನ ಅನ್ಯ ಶಾಸಕರು ಕೂಡ ಪರಿಶೀಲನೆ ಮಾಡಿಸ್ಬೇಕು. ಅವ್ರು ಯಾರು ಸಾಗರದ ನಾಗರಿಕ ವೇದಿಕೆ SN ನಗರ ಇದರ ಸಹಯೋಗದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಸೇವಾ ಸಮಿತಿ ಬೆಂಗಳೂರು ಇದರಿಂದ ನಾನು ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ನೂರಾರಿದ್ದು, ಭ್ರಷ್ಟಾಚಾರಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದ್ದು, ಇಲ್ಲಿ ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರಗಳು, ಎಲ್ಲಾ ಇಲಾಖೆಯಲ್ಲೂ ಯಾವುದೇ ಕಾರ್ಯವೈಖರಿ ಆಗೋದಿಲ್ಲ. ಅಧಿಕಾರಿಗಳು ದುರ್ವರ್ತನೆ, ದುರಾಡಳಿತ ಮತ್ತೆ ಭ್ರಷ್ಟಾಚಾರ, ಹಾಗೂ ಇಲ್ಲಿನ ಎಲ್ಲಾ ಅಧಿಕಾರಿಗಳು ಯಾವ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ MLAಗಳು ಕೇಳಲ್ಲ, MLAಗಳು ಹೇಳಲ್ಲ, ಇಷ್ಟ ಬಂದಂಗೆ ಮಾಡ್ಬೋದು, ಇಷ್ಟ ಬಂದಂಗೆ ಇರ್ಬೋದು ಅನ್ನೋ ಲೆಕ್ಕಕ್ಕೆ ಇಷ್ಟ ಬಂದಾಗ ಕೆಲ್ಸಕ್ಕೆ ಬರೋರು, ಇಷ್ಟ ಬಂದಾಗ ಶಾಪಿಂಗ್ ಮಾಡೋದು, ಕೆಲಸದ ಅವಧಿಯಲ್ಲಿ ಇಷ್ಟ ಬಂದಾಗ ಎದ್ದು ಹೋಗ್ತಾ ಇರೋದು, ಇವೆಲ್ಲ ನೋಡಿದ್ರೆ ಪ್ರತಿ ಇಲಾಖೆಯಲ್ಲೂ ಇದಂತ ಇದ್ದಿದ್ದೆ. ಯಾಕೆಂತಂದ್ರೆ ಈಗ 4 ದಿನದ ಹಿಂದೆ ಈಗ ನಿಮ್ಮ ವಾಹಿನಿಯ ಮುಖಾಂತರದಲ್ಲಿ ನಾವು ಆಸ್ಪತ್ರೆಯಲ್ಲಿ ಕೆಲವು ಸಮಸ್ಯೆಗಳನ್ನ ಹೇಳಿದ್ವಿ. ಅದಕ್ಕೆ 15 ದಿವಸ ಗಡುವು ಕೊಟ್ಟಿದ್ವಿ. ಇಲ್ಲಿ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ, ಇಲ್ಲಿ ಕರೆಂಟಿಂದ ಆಗ್ಲಿ ಮತ್ತೊಂದಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವ್ದನ್ನು ಒದಗಿಸ್ತಾ ಇಲ್ಲ. ಈಗ ಏನಾದ್ರೂ ಈಗ ಮಳೆಗಾಲ ಏಕದಮ್ ಶುರು ಆಗ್ಬಿಡ್ತು ಅಂದ್ರೆ ಈಗ ನೀರು ಹೋಗ್ಲಿಕ್ಕೂ ಸಮೇತ ಚರಂಡಿಗಳು ಎಲ್ಲ ಮುಚ್ಚೋಗಿದಾವೆ. ಅದಕ್ಕೆ ಈಗ ಆದ್ಯತೆ ಜಾಸ್ತಿ ಕೊಡ್ಬೇಕು, ಕುಡಿಯೋ ನೀರಿಗೆ ಆದ್ಯತೆ ಜಾಸ್ತಿ ಕೊಡ್ಬೇಕು. ಈಗ ಅದರ ಜೊತೆಯಲ್ಲಿ ಈಗ ನಮಗೆ ಮೂಲಭೂತ ಸೌಕರ್ಯದಂತ ಈಗ ಶಿಕ್ಷಣಕ್ಕೆ ಈಗ ಹಾಸ್ಟೆಲ್ಗಳ ಕೊರತೆ ಜಾಸ್ತಿ ಇದೆ. ಹುಡುಗರ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಏನಾಗಿದೆ ಅಂತಂದ್ರೆ SC/ST ಹಾಸ್ಟೆಲು ಮಹಿಳೆಯರಿಗೊಂದು, ಪುರುಷರಿಗೆ 2 ಹಾಸ್ಟೆಲ್ ಇದಾವೆ. ಈಗ BCM ಹಾಸ್ಟೆಲು 3 ಹಾಸ್ಟೆಲ್ಗಳಿದಾವೆ. ಆದ್ರೂ ಎಲ್ಲಾ ಹಾಸ್ಟೆಲ್ಗಳು ಭರ್ತಿಯಾಗಿದ್ದಾವೆ. ಆದ್ರೆ ಎಲ್ಲ ಹೊರ ತಾಲೂಕಿನಿಂದ ಬಂದಂತವರಿಗೆ ಆದ್ಯತೆ ಜಾಸ್ತಿ ಸಿಗ್ತೈತಿ. ಇಲ್ಲಿ ಸ್ಥಳೀಯರಿಗೆ, ಇಲ್ಲಿ ಅಕ್ಕಪಕ್ಕ ಹಳ್ಳಿಗಾಡಿನ ಗುಡ್ಡಗಾಡಿನವರಿಗೆ ಸಿಗ್ತಾ ಇಲ್ಲ. ಈಗ ನಾಗರಿಕ ವೇದಿಕೆಯ ಅಧ್ಯಕ್ಷತೆಯಲ್ಲಿ ಈಗ ದಲಿತ ಸಂಘರ್ಷ ಸಮಿತಿ, ಈಗ ರಾಷ್ಟ್ರೀಯ ಮಾನವ ಹಕ್ಕು ಸೇವಾ ಸಮಿತಿ ಮತ್ತು ಇನ್ನೂ ಇತರೆ ಈ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಎಲ್ಲಾರು ಸೇರಿಸಿ ನಾವು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡು ಇದನ್ನ ಎಲ್ಲರ ಗಮನಕ್ಕೆ ತರಲಿಕ್ಕೆ ನಾವು ಬಯಸ್ತೇವೆ. ಹಂಗಾಗಿ ಈ ಹಿಂದೆ ನಮ್ಮ ಗ್ರಾಮ ದೇವತೆಯಾದಂತ ಮಾರಿಕಾಂಬಾ ಜಾತ್ರೆಯಲ್ಲೂ ಸಮೇತ ನಮ್ಮ ಸಮಿತಿಯವರು ದಾಸೋಹ ಸಮಿತಿಯಲ್ಲಿ ನಿರಂತರವಾಗಿ 12 ದಿವಸ ಸೇವೆಗಳನ್ನ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಿಕ ವೇದಿಕೆಯ ವಿಷಯಾಗಿ 10-15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಪ್ರತಿಭಟನೆಯಲ್ಲಿ, ಎಲ್ಲ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಇವರ ಜೊತೆ ಸಾಥ್ ಇದ್ದು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಮೊನ್ನೆ ಮಾರಿಕಾಂಬಾ ಜಾತ್ರೆ ದಾಸೋಹ ಸಮಿತಿಯಲ್ಲೂ ನಾವು ಎಲ್ಲ ಸೇರಿ ಕೆಲಸ ಮಾಡಿದ್ದೀವಿ. ಈ ನಾಗರಿಕ ವೇದಿಕೆ ನಾಗರಿಕ ಏನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಬಗ್ಗೆ ನಾವು ಹೋರಾಡ್ತಾ ಬರ್ತಾ ಇದ್ದೀವಿ. ನಾಗರಿಕ ಪುರಸಭೆಯಿಂದ ಹಿಡಿದು ಹಾಸ್ಪಿಟ್ಲಿಂದ ಹಿಡಿದು ಎಲ್ಲದರಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ. ಸುಮಾರು ಒಂದು 10-15 ವರ್ಷದಿಂದ ನಾವು ಈ ಇದರಲ್ಲಿ ಮಾಡ್ತಾ ಇದ್ದೀವಿ. ಹಂಗಾಗಿ ಈ ಎಲ್ಲ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಹೋರಾಟಕ್ಕೆಲ್ಲ ಇರೋ ಸಹಕಾರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ನನ್ನ ಹೆಸರು ವಿನಾಯಕ್ ES ಅಂತ, SN ನಗರ ನಾಗರಿಕ ವೇದಿಕೆಯ ಸಂಚಾಲಕರು. ಈಗಾಗಲೇ ನಮ್ಮ ಸ್ನೇಹಿತರು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದಾವೆ ಅಂತ ಹೇಳಿದ್ದಾರೆ. ಅದು ಕೂಡ ಸಮಸ್ಯೆ ಆಗೇ ಇದೆ. ಪ್ರಸ್ತುತ ನಾವು ರಕ್ಷಣೆ ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಇವತ್ತಿನ ದಿವಸ. ಕೇವಲ ಇವತ್ತು ನಮ್ಮ ಸಾಗರ ನಗರ ಪೊಲೀಸ್ ಠಾಣೆಯವರು ಮತ್ತು ಪೊಲೀಸ್ ಇಲಾಖೆ ಕೇವಲ ಇವತ್ತು ದ್ವಿಚಕ್ರ ವಾಹನ ಸವಾರಿ ಮಾಡೋರಿಗೆ ಹೆಲ್ಮೆಟೇ ಕೇವಲ ಮಾನದಂಡ ಮಾಡಿದ್ದಾರೆ. ಉತ್ತಮ, ಅದು ಮಾಡಬೇಕಾದ್ದೆ. ವೇಗ ಮಿತಿ ಕೂಡ ಕಡ್ಡಾಯವಾಗಿ ಸಾಗರದಲ್ಲಿ ಅಳವಡಿಸಬೇಕು ಅನ್ನೋದು ನಮ್ಮ ವೇದಿಕೆ ಅಪೇಕ್ಷೆ. ಸಾಕಷ್ಟು ವಾಹನಗಳು ಜಾಸ್ತಿ ಆಗಿದೆ ಇವತ್ತು. ಆಮೇಲೆ ಹಿರಿಯ ನಾಗರಿಕರು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸ್ಥಳೀಯವಾಗಿ. ಹಾಗಾಗಿ ಮಾನ್ಯ ವರಿಷ್ಠಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ಳಿ.